ಹಾಯ್ ನನ್ನ ಲೈಟು ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ. ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡಿ ಸ್ನೇಹಿತರೆ. ಬರ್ರಿ, ಟೈಮ್ 7:10 ಆಗೈತೆ ನೋಡಿ. ರಾತ್ರಿ ಪಿಕೋ ಹಾಕ್ಬೇಕಂತೇಳಿ ಪಿಕೋ ಮಿಷನ್ ಸೆಟ್ ಮಾಡಿದೆ, ಆದರೆ ಹಾಕೋದಲ್ಲ. ಒಂದು 5-6 ಸೀರೆ ಇಷ್ಟೇ ಅದ ಸ್ನೇಹಿತರೆ. ಪಿಕೋ ಹಾಕು ಅರ್ಜೆಂಟ್ ಕೊಡೋದು, ನಿನ್ನೆ ಹಾಕ್ಬೇಕಾಗಿತ್ತು, ಹೆಸರು ಇಡಕ್ಕೆ ಹೋಗಿ ಅದಕ್ಕೆ ಹಿಂಗಾಗಿ ಹಾಕೋದಾಗಲಿಲ್ಲ. ಇವಾಗೂ ಲೇಟ್ ಆಗೈತೆ ನೋಡಿ. 5:15 ಎಚ್ಚರ ಆಗತ್ತೆ ರೀ. 5ಕ್ಕೆ 5:15 ಮಲ್ಕೊಳೋದು, ಎಡಿಟಿಂಗ್ ಮಾಡಿ ಮ್ಯಾಗ ಹೋಗಿ ಪೈಜಿ ಜಗ್ಗತ್ತೆ ರೀ. 12-11 ಗಂಟೆ ಆಗತ್ತೆ ರೀ ರಾತ್ರಿ ಮಲ್ಕೋಬೇಕಂದ್ರೆ. ಮತ್ತು ಬೆಳಗ್ಗೆ ಜಲ್ದಿ ಹೇಳಿದ್ರೆ ಆಗೋದಿಲ್ಲ ರೀ. ನಿನ್ನೆ ಅಡುಗೆ ಏನು ಮಾಡಿಲ್ಲ ಸ್ನೇಹಿತರೆ. ರಾತ್ರಿ ಊಟಕ್ಕೆ ಬಾಂಡೆ ಸ್ವಲ್ಪ ನೋಡಿ, ಸಾಂಬಾರು ಇತ್ತು, ಬೇಳೆ ಸಾಂಬಾರು, ಅದು ಉಣ್ಬೇಕಂತ ಮಾಡಿದ್ವಿ. ಉಣ್ಲೇ ಇಲ್ಲ, ಚೆಲ್ಲಿ ನೋಡಿ, ಇನ್ನೇ ಚೆಲ್ಲಿ ಬಂದೆ. ನಾನು ನೋಡಿ ಪಲ್ಯ ಐತಿ, ನಾ ಸಂಧಿ ಕಾಳಿನ ಮಾಡಿದ್ದು, ರೊಟ್ಟಿದಾವು, ರೊಟ್ಟಿ ಸಾಕೊಂಡು ರೊಟ್ಟಿದ ಸ್ನೇಹಿತರೆ. ಸಾಕೊಂಡು ರೊಟ್ಟಿದಾವೆ ನೋಡ್ಬೇಕು. ಏನು ರೇಟ್ ಪುಳಿಯೋಗರೆ ಏನೋ ಮಾಡಿಬಿಡ್ತೀನಿ ಬುತ್ತಿಗೆ. ಅದಕ್ಕೆ ಮೊಸರು ಐತಿ ಒಂದು ಪ್ಯಾಕೆಟು ಹಾಕೋ ಉಣ್ಣಾಕೆ ಬರ್ತೀರಿ. ಯಾಕೆ ಏನೂ ಕೆಡ್ಸಲ್ಲ ಸ್ನೇಹಿತರೆ. ನಾನು ಕೆಡ್ಸೋದು ಸುಳ್ಳು ನೋಡಿ. ಇದ್ದಿದ್ರಾಗೇ ಅವಶ್ಯ ಬಾಂಡೆ ಸೆಟ್ ಮಾಡ್ತೀನಿ. ಕಸ ಹೊಡಿಗಿಲ್ಲ. 7-10 ನಿಮಿಷ ಆಗೈತಿ, ನಾ ಕಸ ಹೊಡಿಲ್ಲ. ಅಷ್ಟು ಬಾಂಡೆ ಸೆಟ್ ಮಾಡ್ತೀನಿ. ವಿಷಯ ಬಾಂಡೆ ಅದಾವು. ಕುಡಿ ನೀರು ಬಂದೇ ಇಲ್ಲರಿ, ಸೋಳು ನೀರು ಬಂದಿದ್ದು ತುಂಬಿನಿ. ಬರೀ ಎಲ್ಲರೂ ಬೇರೆ ಕುಂತಂದು ದರ್ಶನ ಮಾಡ್ಕೋರಿ. ನನ್ನ ದರ್ಶನ ಆಯ್ತು ರೀ. ಎದ್ದುಗಾಡಿ 7 ಗಂಟೆ ಹಾಕ್ಬಂತು, ಅವಾಗ ಎದ್ದೀನಿ ರೀ. 7-10 ನಿಮಿಷ ಕಮ್ಮಿ ಇತ್ತೇ ಮಾಡಿತ್ತ, ಅವಾಗ ಎದ್ದು ನೋಡಿ. ಬರೀ ಎಲ್ಲ ಬಾಂಡೆ ಸೆಟ್ ಮಾಡಿ ಕಸ ಗುಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸ್ನೇಹಿತರೆ, ಎಲ್ಲ ಕಸ ಗುಡಿಸ್ಬೇಕಂದ್ರೆ ಯಾವ 3-2 ಆ ಕಡೆ ಈ ಕಡೆ ಫ್ರಿಜ್ಜ ಒರ್ಸಿಲ್ರಿ. ಜೋರು ಇದು ಹಾಕಾಯ್ತು. ಅದಕ್ಕೆ ಉಸು ಹರಿಸಿಟ್ರಾತಂತ ಒತ್ತಾಕತ್ತೀವಿ ನೋಡಿ. ಕ್ಲೀನ್ ಇರ್ಬೇಕು ರೀ ಸ್ನೇಹಿತರೆ. ಮನೆ ಕ್ಲೀನ್ ಇದ್ರೂ ಚಲೋ. ಈ ಕಡೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ತೋರ್ಸೋನಿಕ್ಕೆಲ್ಲ ಕ್ಲೀನ್ ಮಾಡ್ತೀವಿ ನೋಡಿ. ಕಾಯಿಪಲ್ಲೆ ಏನಿಲ್ಲ, ಕಾಯಿಪಲ್ಲೆ ತರಬೇಕು, ಹೋಗ್ಬೇಕು. ಚಿಕ್ಕನಕತ್ತೈತಿ ಅದೆಷ್ಟು ಕ್ಲೀನ್ ಮಾಡೀನಿ. ಇದೊಂದು ಕಾನೆ ಕ್ಲೀನ್ ಮಾಡೀನಿ, ತೋರ್ಸೋದು. ಇದೊಂದು ಕಾನೆ ಕ್ಲೀನ್ ಮಾಡೀನಿ ರೀ. ಈ ಕಾನೆ, ಈಗ ಈ ಕಾನೆ 3 ಕ್ಲೀನ್ ಮಾಡಬೇಕು. ಈ ಕಾನೆ ಆ ಕಾನೆ ಅದ್ರ ಮ್ಯಾಗ ಮುಚ್ಚದಾಗ ಹೋಗ್ತು. ಏನು ಹೋಗ್ತಾನೆ ಯಾವ್ದ್ರ ಮ್ಯಾಗ ಮುಚ್ಚೋದು? ಹಾಂ ನೋಡಿ, ಎಷ್ಟು ವರ್ಷ ಆಯ್ತು ನೋಡಿ. ತೋರ್ಸಂಗ ಮ್ಯಾಗ್ನಂತ ಕ್ಲೀನ್ ಮಾಡ್ಬೇಕಾಗಿತ್ತು. ನಾನು ನೋಡಿ ಹೊಲಸು ಬೂತೈತಿ, ಕ್ಲೀನ್ ಮಾಡಿದ. ಸರಿ ನೋಡಿ ಎಷ್ಟು ಕುದೈತಿ ಐತೆ. ಸ್ವಲ್ಪ ಇಷ್ಟೇ ಕ್ಲೀನ್ ಮಾಡ್ಕೊರಿ ನೀವು. ಎಷ್ಟು ಸ್ವಚ್ಛ ಆಗುತ್ತೆ ಸ್ನೇಹಿತರೆ. ಅವ ಶ್ರಾವಣ ನೀರು ಉಸಿರುಗಾಯಿಲೆ ಕಸರುಗಾಯಿಲೆ ಹಿಡಿದ ಅಲ್ಲೇನ ಐತೆ ನೋಡಿ. ಈ ಕಡೆ ಬಾಯಿ ಮಮ್ಮಿ. ಏನು ರಾಸ್ತೀರ ನೀವೇ? ಇಡೀ ಬಾಳೆಹಣ್ಣು, ಚಿಕ್ಕನು, ಈ ಥರ ಐತೆ ನೋಡ್ರಿ. ನನ್ನ ಫ್ರಿಜ್ ಅದಕ್ಕೆ ಕ್ಲೀನ್ ಇಟ್ಕೋಬೇಕ್ರಿ. ಇರಲಿ ಬರ್ರಿ, ಫ್ರಿಜ್ ಕ್ಲೀನ್ ಮಾಡಿ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಇಷ್ಟು ನಾಷ್ಟ ಮಾಡ್ಬಿಡ್ತೀನಿ ರೀ. ಇನ್ನು ಅದಕ್ಕೆ ಸುಮ್ಮನೆ ಕ್ಲೀನ್ ಮಾಡ್ಕೊ, ರೊಟ್ಟಿ ಪಲ್ಯ ಅದನ್ನು ಕ್ಲೀನಿಂಗ್ ಮಾಡ್ಕೊಂಡು ಕುಂದಿರ್ತಿದ್ದಿಲ್ಲ ರೀ. ಇದಿಟ್ಟು ಕ್ಲೀನ್ ಮಾಡ್ಕೊತೀವಿ ಅಂದ್ರೆ ಸ್ವಚ್ಛ ಇರ್ತೀವಿ. ಮತ್ತು 10-12 ದಿನ ಕ್ಲೀನಿಂಗ್ ಇರೋದು ಕೆಲಸ. ಕಿಲಿ ಹಾಕೋದು ಮುರಿಬಿಟ್ಟ ನೋಡ್ರಿ ನಮ್ಮ ಶ್ರಾವಣಿಗ. ಇದು ಮುರಿದ ಬಿಟ್ಟ ಕಡೆ ಕಮ್ಮಿ ನೋಡ್ರಿ. ಫ್ರಿಜ್ ಸುಮಿಟ್ಟು ಕಿಟಕಿ ಕ್ಲೀನ್ ಮಾಡಿ 3 ಸಲ ಸಾಕಾಗೈತಿ. ಹೊಟ್ಟೆ ಕೈ ಸುಮ್ಮಲ್ಲ ಸ್ನೇಹಿತರೆ. ಶ್ರಾವಣ ಕೈ ಎಷ್ಟು ಸ್ವಚ್ಛ ಆಯ್ತು ವರ್ಷ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇದಿಟ್ಟು ಕ್ಲೀನ್ ಮಾಡಿ ಕಸ ಹುಡುಗಿ ಸಿಗ್ತೀನಿ ರೀ. ಮತ್ತೆ ನೋಡಿರಿ, ಎಲ್ಲ ಮನೆ ಕಸ ಗುಡಿಸಿದೆಲ್ಲ ನೋಡಿದ್ರಿ. ಮತ್ತು ಇದನ್ನು ಪಲಾವ್ ಮಾಡ್ಬೇಕಂತೇಳಿ ಸೋಯಾ ಪಲಾವ್ ಮಾಡ್ತೀನಿ ನೋಡಿ. ಸೋಯಾ ಪಲಾವು ನಮ್ಮ ಚಿನ್ನನು ಇಷ್ಟಪಡ್ತಾನೆ, ಶ್ರಾವಣಿನ ಇಷ್ಟಪಡ್ತಾಳೆ. ನಮಗೂ ಇಷ್ಟ ರೀ ಸೋಯಾ ಪಲಾವ್ ಮಾಡಿದ್ನಿ ಅಂದ್ರೆ. ಅದಕ್ಕೆ ಇಲ್ಲಿ ಮುಖ ಸೋಯಾ ಎಣ್ಣೆ ಹಾಕೇನ್ರಿ. ಈ ಕಡೆ ಪಲಾವ್ ಮಾಡೋಕ್ಕೆಲ್ಲ ಎರ್ಚಿಟ್ಟಿನಿ. ಈ ಕಡೆ ಕುಕ್ಕರ್ ತೊಗೊಂಡಿನಿ. ಇವು ಜೀರಿಗೆ ಸಾಸಿವೆ ಡಬ್ಬಿ ಎಲ್ಲ ನೀವು ಹೊಲಸು ಭಾಳ ಆಗಿದ್ದು ಸ್ನೇಹಿತರೆ. ತಿಕ್ಕಿನಿ, ಬರೀ ಶಾಕ್ ಇಡ್ಬೇಕು ರೀ. ಹಾಲು ಕಾಸಿಟ್ಟಿನಿ, ಒರೆಸ್ಬೇಕು ನೋಡಿ. ತಿಕ್ಕಿದೆ ಒಂದು ಜೋರು ಅಂತ ವರ್ಷೆ ಹಾಕ್ಬೇಕು ರೀ. ಯಾವುದೇ ಇದು ವರ್ಷಕ್ಕೆ ಸ್ವಚ್ಛ ಆಗೈತೆ ನೋಡಿ. ನಮ್ಮ ಮದುವೆ ಕೊಟ್ಟಿದ್ದು ನೋಡಿ. ಇದು ಮಸಾಲೆ ಡಬ್ಬಿ. ಇಂಥದ್ದೊಂದು ಬಟ್ಲ ಕಳೆದಾಡು ಶ್ರಾವಣಿ ದೇವ್ರಿಗೆ ದೀಪ ಹಚ್ಚಕ್ಕೂ ಕಳ್ಕೊಂಬಂದಾಳ.
ಇವಾಗ 6 ಅದಾವ 7 ಶ್ರಾವಣಕುಮಾರನ ಮಲ್ಕೊಂಡ್ರಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾಸಿಟ್ಟಿನಿ ಸ್ನೇಹಿತರೆ. ಶ್ರಾವಣಕುಮಾರ ಶ್ರಾವಣಿ ಕಿವಿಗೆ ತಿಂದು ಕೊಡಕತ್ತಾವಂದ್ರು. ಅದಕ್ಕೆ ಕಾಶಿ ಹಾಕ್ಬೇಕ್ರಿ, ಎತ್ತಲ್ಲ. ಅದ್ರ ತಂಡೆ ದಿನಕ್ಕೆ ಎತ್ತೇ ಬಿಡುತ್ತೆ ರೀ. ಈಗ ಬರ್ರಿ ಸೋಯಾ ಪಲಾವ್ಗೆ ಒಗ್ಗರಣೆ ಹಾಕಿ ಮಸ್ತ್ ಸಿಗ್ತೀನಿ ರೀ. ನೋಡಿ ಸೋಯಾ ಪಲಾವಿಗೆ ಫೈನಲ್ ಆಗಿ ಎಲ್ಲ ರೆಡಿ ಆಗೈತೆ. ನೀರು ಹಾಕೋದು, ಕುಕ್ಕರ್ ಕ್ಲೋಸ್ ಮಾಡೋದು ನೋಡಿ. ಇವಾಗ 1 ಗ್ಲಾಸ್ ಅಕ್ಕಿ ಹಾಕೀನಿ, 2 ಗ್ಲಾಸ್ ನೀರು ಹಾಕಿ ನೋಡಿ. ಶ್ರಾವಣಕುಮಾರ್ ಇವಾಗ ಅದು ನೋಡಿ ಏನಾಗುತ್ತಪ್ಪ, ಈಗ ಎದ್ದೆಲ್ಲ ಹಂಗೆ ಅನ್ಸುತ್ತೆ. ಬಿಸಿ ಬಿಸಿ ನೀರು ಕಾಯಿಸ್ಕೊಳ್ಳೆ. ನಿನ್ನೆ ರೊಟ್ಟಿ ಪಲ್ಯ ಮಾಡಿದ್ದೀನಿ ರೀ, ಇವತ್ತು ಅದಕ್ಕೆ ಪಲಾವ್ ಮಾಡೀನಿ. ದಿನ ರೊಟ್ಟಿ ಪಲ್ಯ ಅಂದ್ರೆ ಆಕೆಗೂ ಬೋರ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಸೋಯಾ ಪಲಾವ್ ಅನ್ನೋದ್ರೆ ಚಲೋ ಆರೋಗ್ಯಕ್ಕೆ. ಪಲಾವ್ ಮಾಡಿ ಸ್ವಲ್ಪ ಕುದಿಬೇಕು ರೀ. ಒಂದು ಉಗಿ ಕುತ್ತೆ ಅಂದ್ರೆ ಎಲ್ಲ ಮಿಕ್ಸ್ ಆಗುತ್ತೆ ರೀ, ಖಾರ ಉಪ್ಪು ಎಲ್ಲ. ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಅನ್ನ ಆಗಿಬಿಡ್ತಾರೆ. ಸೀಟಿ ಹೊಡಿಸ್ಬಿಟ್ರೆ ಅನ್ನ ನೋಡಿ ಶ್ರಾವಣಿ ರೆಡಿ ಆಕತ್ತ ಸ್ನೇಹಿತರೆ. ಬರ್ರಿ ಶ್ರಾವಣಿ ಊಟ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಶ್ರಾವಣಕುಮಾರ್ ಎದ್ದಾನೆ, ಅವನು ಜಾಕ ಮಾಡಿಸ್ಬೇಕು. ಲೈಟ್ ಹಚ್ಬೇಕು ನೋಡಿ. ನಮ್ಮ ಶ್ರಾವಣಕುಮಾರ್ ನೆಪ್ ಮಾಡಿದ್ದು ನೋಡಿ. ಹಿಂದಿನ ಲೈಟ್ ಹಚ್ಚಿದ್ದಿಲ್ಲ ನಾನು. ಎಷ್ಟು ಲೈಟ್ ಹಚ್ಚಿ ಎಷ್ಟು ಕ್ಲಿಯರ್ ಬರುತ್ತೆ ನೋಡಿ. ಸೋಯಾ ಪಲಾವು ರೊಟ್ಟಿ ಪಲ್ಯ ಐತ್ರಿ. ನನಗೆ ಆಗುತ್ತೆ ರೊಟ್ಟಿ ಪಲ್ಯ. ಸುಮ್ಮನೆ ಪಲಾವ್ ಮಾಡಿಬಿಟ್ಟೆ. ಒಂದು ಬಿಸಿ ಪಲಾವ್ ತಿಂದು ಕಟ್ಕೊಂಡು ಹೋಗ್ಬಿಡ್ತಾಳೆ ಶ್ರಾವಣಿ. ಆ ಕಡೆ ಈ ಕಡೆ ಒಂದು ದಿನ ಜ್ವರ ಬಂದಕ್ಕನ 6 ತಿಂಗಳು ಶಕ್ತಿ ಕಸೋತಂತ್ರಿ. ಒಂದಿನ ಜ್ವರ ಈಗ ಆರಾಮಾಗಿದ್ರಿ. ಎಲ್ಲ ದವಾಖಾನೆಗೂ ತೋರಿಸಲಿಲ್ಲ, ಅಷ್ಟೇ ಗುಳಿಗೆ ಎಣ್ಣೆ ಅದು ಹಾಕಿದ್ವಿ. ಕಫ ಕಾರ್ಕೋದಿಲ್ಲಲ್ರಿ, ಹಿಂಗಾಗಿ ಕಫ ಆತಂದ್ರೆ ಜ್ವರ ಬರ್ತಾವೆ ಸ್ನೇಹಿತರೆ. ಕೆಮ್ಮ ನೆಗಡಿ ಜಡ್ಡ ಸ್ವಲ್ಪ ಆದಷ್ಟು ಬಾಯಿ ಹಸನ ತಿಕ್ಕೋಬೇಕ್ರಿ. ನಾನು ಊರಾಗಿಲ್ಲಕ್ಕ ಎಲ್ಲ ಗುಡ್ಡಕ್ಕೆ ಹೋಗಿದ್ನಲ್ಲ, ಹಿಂಗಾಗಿ ಅಕ್ಕಿ ಬ್ರಷ್ ಪ್ರಯತ್ನ ಮಾಡಿಲ್ಲ. ಇವಿಗೂ ಸದ್ ಮಾಡಿಸ್ಬೇಕ್ರಿ, ಅವಿಗೂ ಬರಾಕತ್ತದ ನೋಡ್ರಿ. ಉಳ್ಳಾಗಡ್ಡೆ ಅವೆಲ್ಲ ಹೋಳ್ಯಾಂಗೆ ಇಟ್ಟು ತೋರಿಸ್ಬೇಡ ಸರಿ. ಬೆಳ್ಳುಳ್ಳಿ ತಿನ್ನು, ಅದಿಟ್ಟು ಕಸ ತುಂಬಿಕೊಡ್ತೀನಿ ಚೆಲ್ವಾ. ಬಿಸಿನೀರು ಕುಡಿ ಹೋಗುತ್ತಾ ನೋಡಿ ಸ್ನೇಹಿತರೆ. ಬಿಸಿ ಬಿಸಿ ಸೋಯಾ ಪಲಾವ್ ರೆಡಿ ನೋಡಿ. ಸಖತ್ತಾಗೈತೆ. ಶ್ರಾವಣಿಗೂ ಹಾಯ್ಕೊಟ್ಟೀನಿ. ಇದು ರೆಡಿಯಾಗಿ ಅವಳು ಹೆಂಗೆ ರೆಡಿಯಾಗ ಹಾಯ್ಕೊಟ್ಟೀನಿ. ಬುತ್ತಿನ ಕಟ್ಟಿ ಸ್ನೇಹಿತರೆ. ಬರ್ರಿ ಶ್ರಾವಣಿ ಸ್ಕೂಲ್ಗೆ ಹೋಗಿಂದ ಮಸ್ತ್ ಸಿಗ್ತೀನಿ ರೀ. ಇವನು ಜಾಕ ಮಾಡಿಸ್ಬೇಕು ನಿಂತ ನೋಡಿ ಶ್ರಾವಣಕುಮಾರ. ಶ್ರಾವಣಕುಮಾರ ಸ್ಕೂಲಿಗೆ ಹೋದ್ರಿ. ಟೈಮನು 10:30 11 ಗಂಟೆ ಹಾಕಿ ಬಂದೈತ್ರಿ. ನಾ ಬಟ್ಟೆ ಬಾಂಡೆ ಎಲ್ಲ ಹಂಗೆ ಅದಾವು. ನನಗೆ ಕೂಡ ಊಟ ಆಯಿತು, ಪೂಜೆ ಆಯಿತು, ಎಲ್ಲ ಮನೆಯೂ ಕ್ಲೀನ್ ಆಗೈತೆ. ಹೇಳಿದ್ನಲ್ರಿ ಒಂದು ಕಡೆ ಹೋಗ್ಬೇಕಂತೇಳಿ. ಅಲ್ಲಿಗೆ ಹೋಲಿಲ್ಲ ರೀ, ಕ್ಯಾನ್ಸಲ್ ಮಾಡಿದ ಸ್ನೇಹಿತರೆ. ಅಲ್ಲಿಗೆ ಹೋಗೋದು ಈ ಕಡೆ ಬೇರೆ ಕಡೆ ಮುದ್ದೆ ಒಳಗೆ ನನ್ನ ಕೆಲಸ ಬಂತು ರೀ. ಹೀಗಾಗಿ ಅವರು ಏನೂ ಕರೀಲಿಲ್ಲ, ಹೀಗಾಗಿ ಹೋಗಲಿಲ್ಲ. ಬಾಂಡೆ ಬಟ್ಟೆ ಇಟ್ಟೀನಿ ರೀ, ಒಳ್ಳೆ ಬಂದು ಮಾಡ್ಕೋತೀನಿ ರೀ. ಟೈಮನು 11 ಗಂಟೆ ಹಾಕಿ ಬಂದಿರ್ಬೇಕ್ರಿ. ಈಗ ನಾನು ಜಾಕಕ್ಕೆ ಹೋಗ 10:30 ಆಗೈತೆ ರೀ. ನಾ ಜಾಕ ಮಾಡಿ ಬಂದು ಪೂಜೆ ಮಾಡಿ ಎಲ್ಲ ಕ್ಲೀನಾಗೈತಿ. ಸದ್ದ ನಾನು ಎಲ್ಲಿಗೆ ಹೊಂಟೀನಿ VRL ಆಫೀಸಿಗೆ ಹೊಂಟಿ ನೋಡಿ. VRL ಆಫೀಸಿಗೆ ಯಾಕೆ ಹೊಂಟೀನಿ ಅಂತಂದ್ರೆ ಸೀರೆ ಬಂದ ಸ್ನೇಹಿತರೆ. ಆರ್ಡ್ರ್ ಕೊಟ್ಟಿದ್ನೆಲ್ಲ ಅವು ಬಂದಾವು. ಅವನು ತೊಗೊಂಬರ್ತೀನಿ ರೀ. ಹೋಗಿ 10 ಸೀರೆ ಬುಕ್ಕಿಂಗ್ ಮಾಡಿ ಮೊನ್ನೆ 10 ಸೀರೆ ಮಾಡಿದೆ. ಒಂದೇ ತಾಸ್ನಾಗ ಖಾಲಿ ಆಗಿಬಿಟ್ಟು ರೀ. ಆಮೇಲೆ ಎಷ್ಟು ಮಂದಿ ಕೇಳ್ಯಾರ, ಅದಕ್ಕೆ ಅವ್ರು ಅದು ತೊಗೋತಾರೆ ಅಂತೇಳಿ ಬುಕ್ಕಿಂಗ್ ಮಾಡೀನಿ. ಅವನ ಥರ ಕೊಂಟೀನಿ. ಸಿಂಪಲಾಗಿ ರೆಡಿಯಾಗಿ ನೋಡಿ ಯಾವ ಥರ ಸೀರೆ ಉಟ್ಕೊಂಡು ಅಂತ ನೋಡಿ ಸ್ನೇಹಿತರೆ. ತಿರುಗು ಕಾಲು ತಿರುಗೋದು ಈಗ ಹೋಗ್ಲೇಬೇಕು. ಸುಸ್ತಾಗೈತೆ ಯಾಕೋ ಇವತ್ತು ಕೈ ಕಾಲು ಲಾಡ್ಗಾಲ ನೋಡಿ. ಅಡ್ಡಾಡಿ ಕೆಲಸ ಮಾಡಿ ಎಷ್ಟೊತ್ತು ಮಾಡೋ ಸ್ನೇಹಿತರೆ. ಮಾಡು ಅಂದ್ರೆ ಅದು ಜಲಮ್ ಐತ್ರಿ. ಸುಸ್ತಾಗೋದಲ್ರಿ. ಎಂಥ ಸ್ಟ್ರಾಂಗ್ ಅದೀವಿ, ಎಂಥ ಗಟ್ಟಿ ಇದೀವಿ ಅಂದರೂ ಸುಸ್ತಾಗೋದೇ ಸ್ನೇಹಿತರೆ. ಸುಸ್ತಾಗಲ್ಲ ಅಂತಲ್ಲ. ನಾ ಹೇಳಿದೇನೆ ರೀ, ನಮ್ಮ ನಗ್ಯಾನಿ ದಡ್ಡಮ್ಮ ತೀರ್ಕೊಂಡಳ ಹೋಗ್ಬೇಕ್ರಿ ಅಂತಂದೆ. ನಿನ್ನೆ ಸಂಜಿನ ಹೆಸರಿಟ್ಟು ಬರೋಕೆ ಏನತ್ತಂದ್ರಿ, ಅದು ಗಾಡಿ ಮ್ಯಾಗ ಹೋದ್ರಿ. ನಮ್ಮ ನಗ್ಯಾನಿ ನಮ್ಮಮ್ಮ ಮತ್ತಿ ಅವ್ರು ಹೋದ್ರಿ. ಹಿಂದಗಡೆ ನಮ್ಮ ಅಕ್ಕ ಊಟ ಗೊತ್ತಿ ಸ್ನೇಹಿತರೆ. ನಾನು ಯಾರು ಕರಿಲ್ಲ. ಮತ್ತು ನಾನು ಏನಂತ ಕೇಳಿದೇನೆ ರೀ. ಕೇಳಿದಕ್ಕೆ ಹಿಂಗಂದ್ರು. ಅವರು ಬರ್ತೀನಂತ ಅವರು ಅನ್ಲಿಲ್ಲ ರೀ. ಹೋಗ್ತೀನಿ ಅಂತ ನಾನು ಯಾಕೆ ಮತ್ತು ಸಣ್ಣ ನೋಡ್ರಿ ಮಕ್ಕ ಮನ್ಯಾಗ ಅದಾವ. ಅವ್ರು ಬಿಟ್ಟು ಹೋಗ್ಬರ್ಯವಂತ ಅವರು ಅನ್ನಲಿಲ್ಲ. ಅವರು ಸುಮ್ಮನೆ ನಾನು ಸುಮ್ಮಾಗೇನು ರೀ. ಇವತ್ತು ಮುಂಜಾನೆ ಕರಿತಾರನ ಹೋಗ್ಬೇಕಂತ ಅನ್ನೋದೇ ಇತ್ತು. ಕರೆದ್ರೆ ಖಂಡಿತ ಹೋಗ್ತಿದ್ದೀನಿ ರೀ. ಅವರು ಯಾರು ಯಾಕೆ ಏನು ಕರೆದಿಲ್ಲ. ಆದ್ರೆ ಅವ್ರ ಮ್ಯಾಗ ಮುಗಿಸ್ಬಿಟ್ರೆ ನೀ ಸಂಜೆನಾಗ ಏನು ನಮ್ಮ ಅತ್ತಿ ನಮ್ಮ ನಗ್ಯಾನಿ ನಮ್ಮ ಮಾವ ಅವ್ರು ಹೋಗ್ಯಾರಲ್ರಿ. 3-4 ಮಂದಿ ಹೋಗ್ಯಾರ. ಗಾಡಿ ಮಾಡಲಿಲ್ಲ, ಬಿಟ್ಟಾರಿ. ಅದಕ್ಕೆ ನಾವು ಹೋಲಿಲ್ಲ ಸ್ನೇಹಿತರೆ. ಮತ್ತು ನಾವು ಹೋಲಿಲ್ಲ ಅಂದ್ರೂ ಬಿಡಪ್ಪ ಹೋಲಿಲ್ಲ. ಆ ಕಡೆ ಬಟ್ಟೆ ಬಾಂಡೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಿರ್ಬೇಕಂದೆ. ಈಗ 2 ಆರ್ಡ್ರ್ ಹಾಕಿದ್ದು ರೀ. 2 ಆರ್ಡ್ರ್ ಒಯ್ಬೇಕಂದೆ. ಈಗ ಬ್ಯಾಡ್ರಿ ಆರ್ಡ್ರ್ ಒಯ್ಯಲ್ಲಿ. ಈಗ ಅಷ್ಟೇ ಹೋಗಿ ಇವನು ಸೇರಿ ತೊಗೊಂಬರ್ತೀನಿ ರೀ. ಅವೇ ಸೀರೆ ಕೂಡ ಆರ್ಡ್ರ್ ಹಾಕ್ತೀನಿ. ಆ ಗವಾ ಸಿಸ್ಟರ್ 2 ಸೀರೆ ಆರ್ಡ್ರ್ ಕೊಟ್ಟಾರಲ್ಲ, ಅವರು ಹೇಳ್ಯಾರ
ಯಾವಾಗಾರ ಹಾಕ್ರಿ ನಿಮಗೆ ಫ್ರೀ ಇದ್ದಾಗ ಭಾಳ ಇದು ಮಾಡಬೇಡ್ರಿ ಅಂತೇಳ. ಬರೀ 11:30 12 ಗಂಟೆಗೆ ಬಸ್ ಐತ್ರಿ. ನಾನು ಎಲ್ಲ ರೆಡಿಯಾಗಿ ಹೋಗ್ಬೇಕಲ್ಲ, ಗಿಲಿ ಹಾಕ್ಕೊಂಡು ಮತ್ತು ಅಲ್ಲಿ ಹೋಗಿ ವಿ ಆರ್ ಆಫೀಸಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ಮತ್ತು ಬಂದು ಅನುಸೀರೆ ಸೀರೆ ತೊಗೊಂಬಂದು ಮಾಡ್ತೀನಿ, ಅಲ್ಲಿಷ್ಟು ವಿಡಿಯೋ ಮಾಡ್ತೀನಿ ರೀ. ಅನುಸೀರೆ ಸೀರೆ ತಮ್ಮಿಂದ ಬಡ 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 ಬುಕ್ಕಿಂಗ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಯಾಕಂದ್ರೆ ಜಲ್ದಿ ಖಾಲಿ ಆಗಿಬಿಡ್ತಾವ್ರಿ ಸೀರೆಗಳು. ಅದು ಹಾಕಿರ್ತೀನಿ ಹಂಗೆ ವಿಡಿಯೋ ಚಾಲು ಮಾಡ್ಕೊತೀನಿ. ಇಲ್ಲಿ ನೋಡಿ, ಅದು ಕುಡಿ ನೀರು ಬಂದಿಲ್ಲ ರೀ. ನೀರು ಇನ್ನೊಂದು 2 ಚರಿ ನೀರು ಅದ ರೀ. ಬಂದು ಒಂದು ಕೂಡ ನೀರು ತುಂಬ್ಕೊಂಬರ್ಬೇಕು. ಮತ್ತು ರೀ ಇದು ರೀ ಏನೋ ನೆಪ್ಪಾಗಿತ್ತು ನೋಡಿ, ಸಂತಿ ಏನೂ ತರೋದಿಲ್ಲ. ಪರ್ಸ್ ಒಂದು ತೊಗೋತೀನಿ ರೀ. ಅವು ಸೀರೆ ಬಂದವು, ಕ್ಯಾರಿ ಬತ್ತೆ ಒಂದು ಹೋಗ್ಬಿಡುತ್ತೆ ನೋಡಿ. ಮಾಡಿಬಿಟ್ಟೆ ಸ್ನೇಹಿತರೆ, ಮಾಡಲೇಬೇಕು ರೀ. ಜವಾಬ್ದಾರಿ ಮುಂದೆ ಯಾವುದೂ ದೊಡ್ಡದಲ್ಲ. ಎಷ್ಟೇ ಸುಸ್ತಾಗಲಿ ಏನೇ ಆಗಲಿ ಜವಾಬ್ದಾರಿ ಇರ್ತಾವಲ್ರಿ, ಹೋಗಲೇಬೇಕು, ಮಾಡಲೇಬೇಕು. ಈಗ ಹೋಗಲ್ಲ ಮಾಡಲ್ಲ ಅನ್ಕೊಂತಂದ್ರೆ ಅವು ಸೀರೆಲ್ಲ ವಿ ಆರ್ ಎಲ್ಲ ಕುಂದಿರ್ತಾವೆ. ಮತ್ತು ವಿಡಿಯೋ ಮಾಡೋಕ್ಕಾಗಲ್ಲ, ಬುಕ್ಕಿಂಗ್ ಆಗಲ್ಲ. ಅವು ಅನುಸೀರೆ ಮೇಡಮ್ ಹುಟ್ಟಿರ್ತಾರಲ್ರಿ, ಅವೇ ನೋಡಿರಿ. ಈಗ ಬುಕ್ಕಿಂಗ್ ಮಾಡಿದ 10 ಸೀರೆ ಮಾಡಿ ನೀಸು ಜಲ್ದಿ ಬಂದ್ಗಾನೆ ವಿಡಿಯೋ ಮಾಡ್ತೀನಿ, ನೋಡಿಗಾನೆ ಬುಕ್ಕಿಂಗ್ ಮಾಡ್ಕೊರಿ ಬೇಕಾದವ್ರು. ನೋಡಿರಿ, ಇಲ್ಲೇ ಮುದ್ದೆ ಬಳಕೆ ಬಂದೆ. ನಾನು ಮುದ್ದೆ ಬಳಕೆ ಬಂದು ವಿ ಆರ್ ಎಲ್ ಆಫೀಸಿಗೆ ಬಂದೆ. ನಡ್ಕೋತ ಬಂದೆ ನೋಡಿ, ಬಸ್ ಸ್ಟ್ಯಾಂಡ್ ಅಂತ ದೂರ ಆಗತ್ತೆ ರೀ. ಇಲ್ಲಿ ಲಾಸ್ಟ್ ಕೆರವಂಡಿ ದಾಟಿ ಆಯ್ತು. ಕೆರವಂಡಿ ಯಾಕಂದ್ರೆ ಮುಂದೆ ದಾಟದ ಇಲ್ಲೇ ಬನಶಂಕರಿ ದೇವಸ್ಥಾನ ಐತೆ. ಬನಶಂಕರಿ ಮುದ್ದೆ ಬಾಳ್ದಾಗ ಜಾತ್ರೆ ಆದಂಗೆ ಐತ್ರಿ. ಪೋಸ್ಟರ್ ಹಾಕ್ಯಾರ, ಬನಶಂಕರಿ ದೇವಸ್ಥಾನ ಮುದ್ದೆ ಬ್ಯಾಳ ಹೊಡೆದಿದೆ. ದೇವಸ್ಥಾನ ಮುಂದೆ ಐತ್ರಿ ಇದು ವಿ ಆರ್ ಎಲ್ ಆಫೀಸ್. ಇಲ್ಲಿ ಬಂದು ವಿಡಿಯೋ ಚಾಲು ಮಾಡಿದ್ ನೋಡಿ. 1:30 ಆಗೈತೆ ಟೈಮ್. ಊಟಕ್ಕೆ ಹೋಗ್ತಾರೆ. ಬಸ್ ಲೇಟ್ ಆಯ್ತು ನಿಂತ್ರ ಊರಾಗ 11:30 ಆಗಿತ್ತು. ನಾ ಬಸ್ ಸ್ಟ್ಯಾಂಡ್ ಬರ್ಕ 12:30 ಬರ್ತ್ರಿ ಬಸ್. 1 ತಾಸು ಊರಾಗ ಕುಂತೀನಿ ರೀ. ನೋಡಿ, ವಿ ಆರ್ ಎಲ್ ಆಫೀಸಿಗೆ ಬಂದೀನಿ. ಬರ್ರಿ, ಅದನ್ನು ಗಂಟು ತೊಗೊಂಡು ಮತ್ತು ಹೋಗಿ ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿ ವಿಡಿಯೋ ಮಾಡಿದ್ರೆ ಮಾಡ್ತೀನಿ. ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಈಗ ಬನಶಂಕರಿ ಗುಡಿ ಮುಂದೆ ಐತೆ ನೋಡಿ. ಇಲ್ಲಿ 3-4 ಆಫೀಸ್ ಅದಾವ ರೀ ಮುದ್ದೆ ಬಾಳ್ದಾಗ ವಿ ಆರ್ ಎಲ್. ಊಟ ಮಾಡಕತ್ತಾರೆ ಅನ್ನಾರ ಒಳಗೆ. ಎಲ್ಲ ಗಂಟು ತೊಗರಿ ಚೀಲ್ಸನ್ಯಾಕ ವಿ ಆರ್ ಎಲ್ ಕಾಕತ್ತಾರೆ. ತೊಗರಿ ಚೀಲ ಇದು ತೊಗರಿ ಇದಾವ್ರಿ ಒಳಗೆ ವಿ ಆರ್ ಎಲ್ ಕಾಕಿ ಅದನ್ನು ಕೂಡ ಒಳಗಿದ್ದಿರ್ಬೇಕ್ರಿ ನಮ್ಮ ಗಂಟು. ಊಟ ಮಾಡಕತ್ತಾರೆ ಅನ್ನಾರ ಕುಂತಿ ನೋಡಿ. ಇಲ್ಲಿ ನೋಡ್ರಿ, ಇಲ್ಲೇ ಸೀರೆ ಗಂಟು ಇಲ್ಲೇ ಓಪನ್ ಮಾಡಿದೆ. ಅನುಶ್ರೀ ಮೇಡಮ್ ಮುಟ್ಟಿ ಸೀರೆ ಅಂತವ ತರಿಸಿ ನೋಡಿ. ಮನೆಗೆ ಹೋಗ್ಬೇಕ್ರಿ ಇವಾಗ. ಬರ್ರಿ, ಇವು ಎಲ್ಲಿ ತರ್ಸೀನಿ ಏನು ತರ್ಸೀನಿ ಅನ್ನೋದು ಎಲ್ಲ ಹೇಳ್ತೀನಿ ರೀ ನಿಮ್ಗೆ. ಕ್ಯೂರಿಯಾಸಿಟಿ ಕ್ವಾಲಿಟಿ ಮಾತ್ರ ಮಸ್ತ್ ಅದ ರೀ. ಬಾರ್ಡ್ರ್ ನೋಡಿ, ಸಕ್ಕತ್ತ ನೋಡಿ. ಒಂದು ಇಲ್ಲೇ ಓಪನ್ ಮಾಡಿ ನೋಡಿ. ಇನ್ನೇ ಮುದ್ದೆ ಬಾಳಾಗ ಅದೇ ಸ್ನೇಹಿತರೆ ವಿ ಆರ್ ಎಲ್ ಆಫೀಸ್ನಾಗ. ಬರ್ರಿ, ಮತ್ತೆ ಮನೆಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಮನೆ ಬರ್ರಾಗ 3:30 ಆಗಿ ಟೈಮು. ಬಂದು ಕಿಲಿ ತೆಗಬೇಕು ಕುಂದ್ರಕನ ಪಿಕೋ ಹಾಕೋರು ಊರಿಗೆ ಹೋಗ್ತೀನಿ ನಾನು ನಿನ್ನೆ ಹಾಕಿ ಕೊಡ್ಬೇಕಿಲ್ಲ ಅಂತಂದರು. ಅವ್ರು ಒದರಾಡಕತ್ತ ಸ್ನೇಹಿತರೆ. ಬಂದು ಕೇಳಿ ಕಾಲ ಮೇಲೆ ನೀರು ಹಾಕೋಲ್ಲ, ಪಿಕೋ ಹಾಕೊಂತೆ ಸೀರೆ ಸಿಕ್ಕೊಂಡು ಎಲ್ಲ ಒಜ್ಜಿ ನೋಡಿ. ಏನು ಮಾಡೋಕ್ಕಾಗ ಸ್ನೇಹಿತರೆ. ಇನ್ನೂ 2 ಹಾಕೋದು. 5:30 ಆಗೈತ್ರಿ. ಸೀರೆ ಸನಿಯಾಗಿ ಕಳೆದಿಲ್ಲ ಸ್ನೇಹಿತರೆ. ಮುದ್ದಾಳಂತ ಬಂದು ನಾನು ಹಂಗೆ ಅವರು ಬೈಯಾಕತ್ರು. ನೀನು ಕೊಡ್ತೀನಿ ಅಂದು, ನೀನು ಅರ್ಜೆಂಟ್ ಇದ್ದು ಕೊಡ್ತೀನಿ ಅಂದು ಅಂತೇಳಿ ಅನ್ನಕತ್ರು. ಈಗ ಇವು ಅನುಸರಿಸಿ ನೋಡಿ ಹಂಗೆ ಕಸ ಹುಡುಗ ಅನುಸರಿಸಿ ಅರಿಬದ ಸ್ನೇಹಿತರೆ. ಮಸ್ತ್ ಐತೆ ನೋಡಿ, ಕ್ವಾಲಿಟಿ ಎಷ್ಟೈತಿ. ಏನು ಇದೊಂದು ಪಿಕೋ ಹಾಕೀನಿ ರೀ. ಈಗ 3 ಸೀರೆ ಪಿಕೋ ಹಾಕಿ ಕೊಟ್ಟು 45 ರೂಪಾಯಿ. ಇದು 3 ಹಾಕಿದ್ದು 45, 90 ರೂಪಾಯಿ ಆಗುತ್ತೆ ನೋಡಿ. ಬರ್ರಿ, ಇನ್ನು ನಾನು ಎಲ್ಲ ಕೆಲಸ ಮಾಡ್ಕೋಬೇಕು. ಇಲ್ಲೇ ತಂದು ಎಲ್ಲ ಹೋಗೋದು ಕೇರಿ ಒದರಾಡಕತ್ಬಿಟ್ರೆ ಅವರು. ಗಜ್ರಿ, ಇದು ಏನಿದೆ ಪಾಲಕ ಮತ್ತು ಹಸಿಮೆಣ್ಸಿನ್ಕಾಯಿ 3 ತಂದೆ ನೋಡಿ. ಕಾಯಿ ಪಲ್ಯ ಮತ್ತೆ ಏನು ತಂದಿಲ್ಲ. ಕುಂತ್ಕೊಂಡೊಂದು ಗಜ್ರಿ ತಿಂದೆ ಅಲ್ಲೇ. ಬಂದು ಉಣ್ಬೇಕಪ್ಪ ಏನು ಮಾಡ್ಬೇಕು ಅನ್ನೋರಾಗನೇ ಒದರಾಡಕತ್ತಾನ. ಶ್ರಾವಣ ದೊಡ್ಡ ಬಾರಿಗೆ ತಗೋ, ಆದರೆ ಹುಡುಗಬೇಡ, ಮನೆ ಹುಡುಗ ಬಾರಿಗೆ ಅದು ದೊಡ್ಡ ಬಾರಿಗೆ ಶ್ರಾವಣ ಕಸ ಹುಡುಗಕತ್ತಾನ. ಅವಾಗೆ ಹುಡುಗಂದೇನು ರೀ 2 ಪಿಕೋ ಹಾಕಿ ಪಿಕೋ ಮಿಷನ್ ಎತ್ತಿಟ್ಟು ಮತ್ತು ಸಿಗ್ತೀವಿ ಸ್ನೇಹಿತರೆ. ಹೋ ನೋಡಿ, ಸೀರೆ ಎಲ್ಲ ಪ್ಯಾಕಿಂಗ್ ಬಿಚ್ಚೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಚ್ಚಿ ಉಸು ಇಟ್ಟೆ.
ಒಂದಿಷ್ಟು 3 ಕಮೆಂಟ್ಗಳಿದ್ದು ಬರ್ದೀನಿ ರೀ, 3 ಅವು ಹೇಳಬೇಕು. ಇನ್ನು ಇಷ್ಟು ಪಿಕೋ ಹಾಕಿದೆ. ಒಂದು 90 ರೂಪಾಯಿ ಪಿಕೋ ಹಾಕಿದ್ದು ನೋಡಿ, 90 ರೂಪಾಯಿ. ಶ್ರಾವಣಿ ಹೋಮ್ವರ್ಕ್ ಬರೋಕತ್ತ, ಟೈಮ್ 8 ಗಂಟೆ ಆಗೈತೆ. ಉಣ್ಣಕ್ಕೆ ಏನು ಮಾಡಿ ಊಟಕ್ಕೆ ಅಡುಗೆ ಒಂದು ಏನು ಮಾಡ್ಬೇಕಂತ ಬಂದ್ಬಿಡ್ತೀರಿ. ಸಂದಕ ಪಲ್ಯದ ಇತ್ತು ಉಂಡಾರ. ನಾ ಬಟ್ಟೆ ಬಾಂಡೆ ಮಾಡೋದಾಗಿ ನೋಡಿ ಸ್ನೇಹಿತರೆ. ಹಂಗೆ ಬಟ್ಟೆ ಬಾಂಡೆ ಏನಪ್ಪಾಜಿ ಏನು ಮಾಡಬೇಕು? ನಿನಗೇನು ಬೇಕು? ನಾತ್ಬಿಡು ಮಾಡ್ತೀನಿ ನೋಡಿ. ಒಂದು ಮುಂಜಾನೆ ಇಟ್ಟು ಹೋಗೀನಿ, ಕೆಲಸನೇ ಪುರ್ಸತಿ ಇಲ್ಲ ಸ್ನೇಹಿತರೆ. ಮುದ್ದೆ ಬಳಕೆ ಹೋಗೋದು, ಬರೋಣ ಪಿಕೋ ಹಾಕೋದು, ಒಬ್ರ ಕೈಯಾಗ ಬೇಸು ಅನ್ನೋದು ಒಂದು ಟೆನ್ಷನ್ ಇಟ್ಟು. ಯಾಕೆ ಏನು ಟೆನ್ಷನ್ ಅಂತಂದ್ರಿ, ಅಡ್ಡಾಡೋದ್ರಿ, ತಿರುಗೋದು, ಎಲ್ಲ ಒಟ್ಟು ನೋಡೋದು, ಎಲ್ಲ ಕಡೆ ಒಬ್ಬಾಕೆ ನೋಡೋದಂದ್ರೆ ಟೆನ್ಷನ್ ಆಗೇ ಆಗುತ್ತೆ ರೀ. ಏನು ಮಾಡೋಕ್ಕಾಗಲ್ಲ. ಟೆನ್ಷನ್ ಅಂತ ಅಂಜಕ್ಕಾಗಲ್ಲ. ಮತ್ತು ಎದ್ರ ಬಗ್ಗೆ ಟೆನ್ಷನ್ ಅಂತ ಅನ್ಕೋಬೇಡ್ರಿ. ಇದೆ ನೋಡಿ ಸಂಸಾರ ಜಂಬಾಟ್ನಾಗ ಟೆನ್ಷನ್ ನೋಡಿ. ಅವಕ್ಕೆಲ್ಲ ಈಗ ಬಟ್ಟೆ ಬಾಂಡೆ ಆಗೋ ಕೆಲಸ ಆಗೋ ಟೈಮ್ ಕಾದು ಅಂದ್ರೆ ಸ್ವಲ್ಪ ಸಮಾಧಾನ ಆಗೈತೆ ಬಿಡಪ್ಪ ಕೆಲಸ ಅನ್ನಂಗತ್ತ. ಈಗ 8 ಗಂಟೆ ಹಾಕಿ ಬಂದ್ರಿ, ನಾ ಬಟ್ಟೆ ಬಾಂಡೆ ಅದಾವು, ಅಡುಗೆ ಮಾಡಬೇಕು. ನಾ ಅಡುಗೆ ಮಾಡ್ತೀನಿ ರೀ, ಬಟ್ಟೆ ಬಾಂಡೆ ಬರೀ ನಾ ದೇವ್ರ ಮುಂದೆ ದೀಪ ಹಚ್ಚಿಲ್ರಿ. ಹಾಗೆ ಮತ್ತು ಕಸ್ಟಮರ್ ಬಂದರು, ಅವ್ರು ಮುದ್ರಿ ಬಾಕಿ ಹಚ್ಬೇಕು ರೀ. 2 ಸೀರೆನ ಕಳೆದೆ ನೋಡಿ. ಸೀರೆ ಮ್ಯಾಗ ಅದನ್ನು ವಿಡಿಯೋ ಮಾಡಬೇಕು, ಸೀರೆ ಮ್ಯಾಗ ಸೀರೆ ಅಂತೇಳಿ ಕಳಿಲ್ಲ. ಇವಾಗೂ ಆಗಲ್ರಿ, ಈಗ 8 ಆಗೈತೆ. ಓಪ್ಪ ಕೊಡ್ತೀನಿ ನೋಡೋಣ್ರಿ. ನಾಳೆಗೆ ಸೀರೆ ವಿಡಿಯೋ ನಾಳೆ ಮಾಡ್ತೀನಿ. ನಾಳೆ ವಿಡಿಯೋ ಮಾಡಿದ ತಕ್ಷಣ 10 ಸೌಡಾಟ್ ಆತ ನೋಡಿ, ಗೊತ್ತೈತೆ ನನ್ನ ಪಕ್ಕ ರೀ. 10 ಸೀರೆ ತರಿಸಿ ಮಸ್ತ್ ಕಲರ್ ಅದಾವ ರೀ. ಕಲರ್ ಕಾಂಬಿನೇಷನ್ ಸಕ್ಕತ್ತದ ಸ್ನೇಹಿತರೆ. ನನಗೆ ಒಂದು ಉಟ್ಕೊಂಡು ಬಿಲ್ಡ್ ಅನ್ನಂಗೆ ಆಗೈತೆ ರೀ. ಏನು ಮಾಡೋಕ್ಕಾಗಲ್ಲ. ನಾಳೆ ವಿಡಿಯೋ ಮಾಡೋಣ ಸ್ನೇಹಿತರೆ, ಬರ್ರಿ. ನೋಡಿರಿ, ಶೇಂಗಾ ಸಾಂಬಾರು ಮಾಡಿಬಿಟ್ಟೆ. ಊಟಕ್ಕೆ ಏನು ಮಾಡ್ಬೇಕು ಪಲ್ಯದ ಆಟ ಆಗ ಸ್ನೇಹಿತರೆ. ರೊಟ್ಟಿ ಹೆಂಗಾರ ಮಾಡಿಬಿಡ್ತೀವಿ. ರೊಟ್ಟಿ ಮಾಡೋದು ದೊಡ್ಡಾಗೋದಲ್ಲ ಸ್ನೇಹಿತರೆ, ಪಲ್ಯ ಮಾಡೋದು ಅಜ್ಜಿದೆ ಸ್ನೇಹಿತರೆ. ಹಿಂಗಾಗಿ ಪಲ್ಯ ಸಾಂಬಾರು ಮಾಡಿದೆ. ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡಿ ಶ್ರಾವಣ ಕುಮಾರನ ಉಣಿಸಿ ಮಲಗಿಸಿ ಟೈಮ್ 8:30 ಆಗೈತೆ ರೀ. ಯಾಕೆ ಲೇಟ್ ಆದ್ರೆ ಅಲ್ಲಿ ಇವಾಗ ಚಳಿ ಕಮ್ಮಿ ಆಗೈತೆ ನೋಡಿ. ಇಷ್ಟು ಬಾಂಡೆ 1 ಕಪ್ ಚಹಾ ಮಾಡ್ಕೊಂಡು ಕೊಡೋದೀನಿ ರೀ. 1 ಗ್ಲಾಸ್ ಇದ್ರಲ್ಲೇ ಬಕ್ಕಳ 1 ಗ್ಲಾಸ್ ಚಹಾ ಬೇಕ್ರಿ ನನಗೆ. ನಾ ಎಲ್ಲಿ ಚಹಾ ಕುಡಿಯಲ್ರಿ. ಈ ಕಡೆ ಎಲ್ಲ ಒಟ್ಟು ಕೆಲಸ ಟೆನ್ಷನ್ ಇರಿ ಅದು. ನಾನು ನಿದ್ದೆ ಬರಲ್ಲ ಸ್ನೇಹಿತರೆ. ಬಟ್ಟೆ ಬಾಂಡೆ ಇಟ್ಟು ಮಕ್ಕೊಂದು ಅಂದ್ರೆ ನಿದ್ದೆನೇ ಬರಲ್ಲ. ಮಾಡಲಿಲ್ಲ ಹಿಂಗೆ ಅನಿಸುತ್ತಾ. ಮೊನ್ನೆ ಒಂದು ಸ್ವಲ್ಪ ಮಳೆ ಆಯ್ತು ಸ್ನೇಹಿತರೆ. ಮೊನ್ನೆ ಒಂದು ಸ್ವಲ್ಪ ಮಳೆ ಆಯ್ತು ರೀ. ಮಳೆ ಆಗಿಂದನ ಸ್ವಲ್ಪ ಚಳಿ ಕಮ್ಮಿ ಆಗೈತಿ. ಶ್ರಾವಣಿ ಥಂಡಿ ಕಮ್ಮಿ ಆಗೈತಿಲ್ಲ, ಈಗ ಕಮ್ಮಿ ಆಗೈತಿ ಇಲ್ಲ? ಆಕೆ ಹಾಸಿಗೆ ಹಾಕತ್ತಾಡ್ರಿ. ಅವ್ರು ಶ್ರಾವಣ ಕುಮಾರ ಮಲ್ಕೋತಾನಂತ. ಸಾಂಬಾರು ಕುದಿಯಾರ ನಾನು ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡಿ ತಕ್ಕೊಂಡು ಇನ್ನೂ ಇಟ್ಟು ಕಮೆಂಟ್ಗಳು ರಿಪ್ಲೈ ಕೊಡಬೇಕು. ಮಳೆ ಆಯ್ತು ರೀ ಮೊನ್ನೆ. ಮಳೆ ಆಗಿಂದ ಇದು ಕಮ್ಮಿ ಆಗೈತೆ ನೋಡಿ, ಚಳಿ ಕಮ್ಮಿ ಆಗೈತೆ ನನಗೆ ಅನಿಸಿದ್ರಿ. ನಾ ಇವತ್ತೇ ಉಣ್ಣಂಗೆ ಹಾಕ್ಕೊಂಡಿಲ್ಲ. ಈಗ ಇಷ್ಟು ಹಿಂದೆ ಗುಮ್ಮತ್ತಿಟ್ಟಿನಂದ್ರೆ ನನಗೆ ಮುಂಜಾನೆ ಆಗಲ್ಲ ಸ್ನೇಹಿತರೆ. ಮುಂಜಾನೆ ಬೇಗ ಹೇಳಕ್ಕೂ ಆಗಲ್ಲ ರೀ. ಲೇಟಾಗಿ ಮಲ್ಕೊಂಬಿಟ್ರೆ ಬೇಗ ಯಾವಾಗ ಹೇಳ್ತೀರಿ, ಸುಸ್ತಾಗಿಬಿಡುತ್ತೆ. ಈ ಮತ್ತೆ 1 ವಾರ ಆತ್ರಿ ನಾನು 7:30 7 ಕೇಳಕತ್ತೀನಿ. ತಪ್ಪಿಸ್ಬೇಕ್ರಿ, ಅದನ್ನು ತಪ್ಪಿಸಿ 5ಕ್ಕೆ 5:30 ಹೇಳ್ಬೇಕು ರೀ. ಹಂಗಂದ್ರೆ ನಮಗೆ ಕೆಲಸ ಚಲೋ ಆಗತ್ತೆ ರೀ. ಹಂಗಂದ್ರೆ ನಿಧಾನ ಆಗುತ್ತೆ. ಮಕ್ಕಳಿಗೆ ಊಟ ಪಾಠ ಇಲ್ಲಿ ಆಡ್ರ ಬಿಡ್ರ 2 ತಾಸ್ನಾಗ ಎಲ್ಲ ಆಗ್ಬೇಕಲ್ರಿ. ಬುತ್ತಿಗೆ ಊಟಕ್ಕೆ ಕಸ ಮುಸುರಿ ಆಗ್ಬೇಕ್ರಿ. ಶ್ರಾವಣಿ ಮಳೆ ಬಂದೈತಿ ಎಲ್ಲಿ ಊರಾಗ? ನೀ ಏನು ಮಾಡಿದಿ ನೋಡಿ ಸ್ನೇಹಿತರೆ. ಊಟನೂ ಆಯಿತು. ಟೈಮು 9:03 ಆಗೈತೆ. ಬಟ್ಟೆ ಗಿರಿಯಕ್ಕೆ ಬೈದರು. ರೊಟ್ಟಿ ಮಾಡಿ ನೋಡಿ, ಸಾಂಬಾರು ಮಾಡಿದೆ. ರೊಟ್ಟಿ ಇದ್ವಲ್ಲ, ಶ್ರಾವಣಿ ಸಾವ್ಕಂಬಾರು ಉಂತಿ ಬಿಡು ಮಮ್ಮಿ ಅಂತಂದರು. ರೊಟ್ಟಿ ಮುರಿದು ಹಾಕೊಂಡು ಸಾರು ಹಾಕೊಂಡು ಊಟ ಮಾಡಿದ್ವಿ. ಇಷ್ಟು ಬಾಂಡೆ ಖಾಲಿ ಆಗ್ಯಾವು. ಬಾಂಡೆ ತಿಕ್ಕಬೇಕಂತ ಮಾಡಿದ್ದೀನಿ ರೀ. ತಿಕ್ಕಿರುವ ತನ್ನರಾಗ ಬಾಂಡೆ ಎಲ್ಲ ಆತವು. ಕೆಲಸ ಇತ್ತಂದ್ರೆ ಸ್ನೇಹಿತರೆ ನಿದ್ದೆ ಬರಲ್ರಿ. ಈಗ ಬಟ್ಟೆ ಗಿರಿಯಕ್ಕೆ ಬಂದು ಹಾಗೆ ಮತ್ತು ಬಟ್ಟೆ ಕೊಟ್ಟೆ. ಮತ್ತು ಚಂದ ಕಿತ್ತಾಡೋದು ಇಡೋದು. ಇವತ್ತು ಮುದ್ದಾಳೆ ಅಂತ ಬಂದಗಾನೆ 2 ಸೀರೆ ವ್ಯಾಪಾರ ಆಗ್ಯಾವ. ಇವು ಮಸ್ತ್ ನೋಡಿ ಸ್ನೇಹಿತರೆ. ಇವು 3,100 ರೂಪಾಯಿ ಕೊಟ್ಟು 2 ಸೀರೆ ಒಬ್ಬರೇ ರೀ. ಇವು ಇಂಥ ತೊಗೊಂಡಾರಂತ ಮಸ್ತ್ ಕ್ವಾಲಿಟಿ ಮಸ್ತ್ ಸ್ನೇಹಿತರೆ. ಇವು 2 ಸೀರೆ ಹೋಗ್ಯಾವ್ರಿ. 4 ಇದ್ದೀವು. ಯಾಕೆ ಕ್ವಾಲಿಟಿ ಮೇಂಟೈನ್ ಮಾಡ್ರೆ ತೊಗೋತಾರೆ ಸ್ನೇಹಿತರೆ. ಕ್ವಾಲಿಟಿ ಚಲೋ ಇರ್ತಾವಲ್ಲ. ಇವಾಗ ಇವರು ಮಾಡಕ್ಕಂತೇಳಿ ಸೀರೆ ಬೇಡಾಕತ್ತಾರೆ. ಇಲ್ಲಿನೂ ಕೂಡ ಶ್ರಾವಣಿ ಕೂಡ ಆಗಳೇ ಶ್ರಾವಣಿ ಮಾತಾಡ್ಸಕತ್ತೇವ. ಬಟ್ಟೆ ಬಂದ್ರಿ. ಶ್ರಾವಣಿ ನನಗಿಂತ ಮೊಬೈಲ ಮುಖ್ಯ ಅಂತ, ಹೌದಿಲ್ಲ? ನನಗಿಂತ ಮೊಬೈಲ ಮುಖ್ಯ. ಮಾನ್ಯ ಏನಂದಿ ಸರ್ ಕರೆಕ್ಟ್ ಹೇಳು ನೋಡಿ ಸ್ನೇಹಿತರೆ. ನಾನು ಮಾನ್ಯ ಚರಿಗೆ ತೊಗೊಂಡು ಹೋಗಿದ್ದೇನೆ ರೀ. ಈಗ 2 ನೀನೆಲ್ಲ ಮಾಡ್ರಿ. ಮಳೆ ಬಂತ್ರಿ. ಅವತ್ತು ಮಳೆ ಬರೋನಿದ್ರೆ ನೀ ಏನು ಮಾಡಿದ್ರಿ?
ಮಳೆ ಬಂತು, ಏನು ಮಾಡಿದೆ? ನಾನು ಛತ್ರಿ ಇಟ್ಕೊಂಡ್ಬಂದೆ. ನಾನು ಅಲ್ಲಿ ಒಬ್ರು ಅಕ್ಕವರು ನಾವು ಹೋಗಿದ್ದೀವಿ ರೀ, ಅವರು ನಾವು ಕೂಡ ಬರಾಕತ್ತೀವಿ. ನೋಡಿ ನಿನ್ನ ಮಗಳು ಎಷ್ಟು ಶಾನ್ಯದೈತಿ, ಛತ್ರಿ ತೊಗೊಂಬಂತ ನೋಡಿ ನಮ್ಮ ಮಮ್ಮಿ ಮಳ್ಯಾಗ ತೋಸ್ಕೊತಾಳ ಅಂತೇಳಿ ಛತ್ರಿ ತೊಗೊಂಬಂದು ನಿನ್ನ ಮಗಳು ಅಂತ ಅಕ್ಕವ್ರನ್ನ ಅಂದ್ರಿಲ್ಲ. ನೀ ಬಾರೆ ಇವತ್ತು ಅಂತಂದು ಛತ್ರಿ ಬಂದೇನು ರೀ, ಮನೆ ಬಂದು ಕೈ ತಗೊಂಡು ಒಳಗೆ ಬರ್ತೀನಿ. ಶ್ರಾವಣಿ ಛತ್ರಿ ತೊಗೊಂಬಂತ ನಿನಗೆ ಹೇಳಿದ್ರು ಮಳ್ಯಾಗ ಅಂತ ಅಂತೀನಿ ರೀ. ಫೋನು ತೊಯ್ತೈತೆ ಅಂತ ತೊಗೊಂಬಂದಿನಿ ಛತ್ರಿ ಮಮ್ಮಿ ಅಂತ ಅಂದಿಲ್ಲ. ಹಂಗೆ ನಾ ಮುಖ್ಯ ಅಲ್ಲ, ಫೋನೇ ಮುಖ್ಯನೋ ಹಿಂಗೆ. ನಾನು ಯಾವಾಗಾರು ಹೇಳ್ತಿರ್ತೀನಲ್ರಿ, ಯಾಕಂದ್ರೆ ದೊಡ್ಡ ಅಮೌಂಟ್ ಕೊಟ್ಟು ರೊಕ್ಕ ಕೊಟ್ಟು ಫೋನ್ ತೊಗೊಂಡಿರ್ತೀನಿ ರೀ. ಹಿಂಗಾಗಿ ಇದು ಮಾಡ್ಕೊತಾ ಕುಂದ್ರಕ್ಕಾಗಲ್ಲ ಸ್ನೇಹಿತರೆ. ಏನರ ಆತಂದ್ರೆ ಮತ್ತು ನಮ್ಗೆ ಸಮಸ್ಯೆ. ಹಿಂಗೆ ಅಂತಿರ್ತೀನಲ್ಲ, ಆಕಿಗೆ ಏನಾಗೈತಿ ಮತ್ತು ಫೋನಿಗೆ ಏನರ ನೀರು ಸಿಡಿತಾವೆ ಏನರ ಆಗುತ್ತೆ ಅಂತೇಳಿ ಕೊಡಿ ತೊಗೊಂಡು ಓಡಿ ಬಂದಾಳ್ರಿ ಫೋನು. ಮತ್ತು ಅಂದೆ ಫೋನು ಸೇಫ್ಟಿ ಮಮ್ಮಿ, ನೀನು ಸೇಫ್ಟಿ ನಾ ಅನ್ಕೊಂಡೇನಿ ರೀ. ನೀನು ಬೇಕು ಮಮ್ಮಿ ಫೋನು ಬೇಕಂದು. ಶಿವಕುಮಾರ್ ಉಂಡು ಮಲ್ಕೊಂಡಾನ ರೀ. ಟೈಮು 9:05 ಆಗೈತಿ. ಇವಾಗ ಏನು ಮಾಡ್ತೀನಿ ಸ್ನೇಹಿತರೆ, ಇಷ್ಟು ಎತ್ತಿಡ್ತೀನಿ ರೀ. ಅವ್ರು ಬರೋರದಾರ, ಎತ್ತಿಟ್ಟು ಕದ ಹಾಕಿ ಬರೀ ಅವ್ನಿಗೆ ಯಾಕಂತಿ ಬರೀ ನೀನು ಹೋಮ್ವರ್ಕ ಬರೀ. ನಾ ಭಾಳ ಐತಿ ಹೋಮ್ವರ್ಕ ತುಂಡ ಬರೀ. FA4 ಎಕ್ಸಾಮ್ ಅದ ರೀ. ಏನಮ್ಮವು ನೆಗಡಿ ಮಿಕ್ಕೈತೆ ನೋಡಕ್ಕೆ. FA4 ಎಕ್ಸಾಮ್ ಅದಾವು. ಅದು ಇಷ್ಟಕ್ಕೆ ಅದಾವೆ. ನಾಳೆಗೆ ಮಕರ ಸಂಕ್ರಾಂತಿ ರೀ. ನಾಳೆಗೆ ಮಕರ ಸಂಕ್ರಾಂತಿ. ನಾಡ್ದು ಏನೈತೆ ಇದ್ದು ರೀ ಪೇಪರ. ಅಯ್ಯೋ ನಾಳೆ ಸಾಲ ಐತಂತ ನಾಡ್ದು ಸುಟ್ಟಿ ಐತೆ ಅಂತ 15ಕ್ಕೆ ಇದ್ದು ಮತ್ತು 19ಕ್ಕೆ ಮುಂದಕ್ಕೆ ಹಾಕಿ ಹೊಡಿಕಿನ ಪೇಪರ. ಅವೇ ಬರಲ್ಲ ಹೊಡಿನ. ಬರ್ರಿ ಮತ್ತು ಉಸು ಬಾಂಡೆ ತಿಕ್ಕಿ ಎಲ್ಲ ಎತ್ತಿಟ್ಟು ಮತ್ತು ಸಿಗ್ತೀನಿ ರೀ. ಕಮೆಂಟ್ಗಳು ರಿಪ್ಲೈ ಕೊಡ್ತೀನಿ ರೀ ಇವಾಗ. ನೋಡಿರಿ ಇವಾಗೆಲ್ಲ ಬಟ್ಟೆ ಎತ್ತಿಟ್ಟಿಕೇರಿ. ಇವಾಗ 2 ಕಮೆಂಟ್ ಭಾಳ ಇಷ್ಟ ಆಗಿ ರೀ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿದ್ರೆ ಇವು ಕಮೆಂಟು ಹಾಕಿದ್ದು ಎಷ್ಟು ಅರ್ಥಪೂರ್ವಕವಾಗಿ ನೋಡಿ ಕಮೆಂಟು. ನನಗೆ ಕರೆಕ್ಟ್ ಮಾತಾಡೋಕೆ ಸ್ವಲ್ಪ ಇದಾಗತ್ತೆ ರೀ. ಮುಪ್ಪು ಬ್ರದರ್ ಹಾಕ್ಯಾರ, ನಾನು ಮತ್ತೊಬ್ಬರ ಕಷ್ಟಕ್ಕೆ ಆಗೀನಿ ರೀ. ನಮಗೆ ಕಷ್ಟ ಅಂತ ಬಂದಾಗ ಯಾರೂ ಬರಲ್ಲ. ಹೌದು ಬ್ರದರ್, ಇದು ಖಂಡಿತ. ಆದರೆ ದೇವ್ರು ಬಂದೇ ಬರ್ತಾನೆ. ಇದು ನನಗೆ ಎಷ್ಟೋ ಬರೀ ಆಗೈತೆ, ನಿಜ ಆಗ್ಯಾವು ಬ್ರದರ್. ನಾವು ಕಷ್ಟ ಅಂತೇಳಿ ನಾವು ಇನ್ನೊಬ್ರಿಗೆ ಕಷ್ಟ ಅನ್ನೋ ತಕ್ಷಣ ಓಡಿ ನಿಂತು ಬಿಡ್ತೀವಿ ಅಲ್ಲಿ. ಆದ್ರೆ ಅವರೇ ನಮ್ಮ ಕಷ್ಟಕ್ಕೆ ಹೆಲ್ಪ್ ಆಗ್ತಾರೆ ಅನ್ನೋದು ಒಂದು ಮೂರ್ಖ ಬುದ್ಧಿ ರೀ. ಅವ್ರು ಆಗೋದೇ ರೀ. ನಾವು ಯಾರಿಗಾರ ಕಷ್ಟಕ್ಕೆ ಹೆಲ್ಪ್ ಮಾಡಿರ್ತಾರೋ ಯಾವತ್ತೂ ನಮ್ಮ ಕಷ್ಟಕ್ಕೆ ಅವ್ರು ಹೆಲ್ಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಆಗ್ತಾರೆ. ನಾವು ಕಷ್ಟಕ್ಕೆ ಹೆಲ್ಪ್ ಮಾಡಿರ್ತೀವಲ್ಲ, ಇನ್ನೊಬ್ರು ದೇವ್ರ ರೂಪದಾಗ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ನಾನು ಮಾತ್ರ ಮುಖ ಬರೋದಾರೆ ಎಷ್ಟು ಸಲ ಅದು ಇದು ಆಗೈತೆ, ನಿಜ ಆಗೈತೆ. ಎಷ್ಟು ಕಷ್ಟದಾಗ ಅದನ್ನಕ್ಕೆ ಎಷ್ಟೇ ಕಷ್ಟ ಇರಲಿ ಅದು ಸಾಲ್ವ್ ಮಾಡೋಕೆ ಯಾವ ರೀತಿಯಾರ ದೇವರು ಯಾರ ರೂಪದಾಗಾರ ಬಂದು ಹೆಲ್ಪ್ ಮಾಡ್ಯಾನ. ಬ್ರದರ್, ನಿಮಗೂ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಮಾಡ್ತೀರಿ ನೀವು, ಖಂಡಿತ ಗೊತ್ತು ನನಗೆ. ಅವು ಹೆಲ್ಪ್ ಮಾಡಿರಲ್ಲ ನಿಮಗೂ ಖಂಡಿತ ಒಳ್ಳೇದೇ ಆಗುತ್ತೆ. ತಲೆ ಕೆಡಿಸೋಬಾರ್ದು. ಇವಾಗ ನೋಡಿ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು, ನಮಗೆ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ ಅಷ್ಟೇ. ಇದು ಜೀವನನೇ ಅಷ್ಟೇ ಸ್ನೇಹಿತರೆ. ಅದು ನಿಮಗೂ ಆಗೈತಿಲ್ಲ ಬ್ರದರ್, ಗೊತ್ತಿಲ್ಲ. ಇನ್ನೊಬ್ರು ಕಮೆಂಟ್ ಹಾಕ್ಯಾರ, ಸಾವಿತ್ರಿ ನಮ್ಮ ಯಜಮಾನರು ತೀರಿಕೊಂಡಿದ್ದಾರೆ, ನನಗೆ ಇನ್ನೂ ಅದರಿಂದ ಹೊರಗೆ ಬರೋದಕ್ಕೆ ಆಗುತ್ತಿಲ್ಲ. ಆದರೆ ಇಷ್ಟು ಚಿಕ್ಕ ಮಕ್ಕಳನ್ನು ಕಟ್ಟಿಕೊಂಡು ನೀನು ಮಾಡುತ್ತಿರುವ ಜೀವನವನ್ನು ನೋಡಿ ನನಗೂ ಗಟ್ಟಿ ಮನಸ್ಸು ಮಾಡಿ ಬದುಕಬೇಕೆಂಬ ಭರವಸೆ ಬಂದಿದೆ. ನೀನು ಬಹಳ ಧೈರ್ಯವಂತೆ ಸಾವಿತ್ರಿ ಅಂತ ಕಮೆಂಟ್ ಹಾಕ್ಯಾರ ಮೀನಾಕ್ಷಿ ಸಿಸ್ಟರ್. ಮೀನಾಕ್ಷಿ ಸಿಸ್ಟರ್, ಈ ಥರ ಯಾಕೆ ಅನ್ಕೋತೀರಿ? ಎಲ್ಲರೂ ಗಟ್ಟಿ ಇರ್ತಾರೆ, ಎಲ್ಲರೂ ಧೈರ್ಯ ಇರ್ತಾರೆ. ನಮ್ಮ ಮನಸ್ಸಿನೊಳಗೆ ತಗೋಬೇಕು ಅದನ್ನು ನಾವು. ಈಗ ತೀರ್ಕೊಂಡವ್ರು ಕೂಡ ಯಾರು ತೀರ್ಕೊಳಕ್ಕಾಗಲ್ಲ. ತಂದೆ ತೀರ್ಕೊಂಡಿರ್ತಾನೆ, ತಾಯಿ ಒಬ್ರೊಬ್ರಿಗೆ ತಂದೆ ಇರಲ್ಲ, ಒಬ್ರೊಬ್ರಿಗೆ ತಾಯಿ ಇರಲ್ಲ, ಒಬ್ರೊಬ್ರಿಗೆ ಮಕ್ಕಳಾಗಿನೂ ಮಕ್ಕಳು ತೀರ್ಕೊಂಡಿರ್ತಾವೆ, ಒಬ್ರೊಬ್ರಿಗೆ ಒಂದೊಂದು ಥರ ಒಬ್ರೊಬ್ರು ಆಗಿರ್ತಾರೆ. ಅವರೆಲ್ಲ ಹಂಗೆ ಅನ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ನಾವೇನೋ ಅವ್ರು ಹೋಗೋಕ್ಕಾಗಲ್ಲ. ನಾ ಏನು ಅನ್ಕೊಂಡ್ಬಿಟ್ಟು ಒಂದು ಏನು ಧೈರ್ಯ ಮಾಡಿದ್ರೆ ಅದನ್ನ ಅನ್ಕೊಂಡ್ ಧೈರ್ಯ ನೀವು ನಿಮ್ಮ ಜೀವನ ಅಳವಡಿಸ್ಕೊರಿ. ನೀವು ನಮ್ಗಿಂತ ಬರೋ ಧೈರ್ಯವಂತಿರಾಗ್ತೀರಿ. ನಾವು ಮೈಂಡ್ನಾಗ ತಿಳ್ಕೊಂಬಿಡ್ಬೇಕು, ಅವರು ಬರೋದಿಲ್ಲ, ಅವ್ರು ಬರೋ ಜಾಗಕ್ಕೆ ಹೋಗಿಲ್ಲ. ಬರೋ ಜಾಗಕ್ಕೆ ಹೋಗ್ಯಾರ ಬಿಡು, ಬರ್ತಾರ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಬರೋ ಜಾಗಕ್ಕೆ ಹೋದ್ರೆ ಬರ್ತಾರಂತ ಅನ್ಕೋಬೇಕು. ಅವ್ರ ಜಾಗಕ್ಕೆ ನಾವೇ ಹೋಗ್ಬೇಕು. ನಮ್ಮ ಜಾಗಕ್ಕೆ ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ ಸಿಸ್ಟರ್. ಇದೊಂದು ಅರ್ಥ ಮಾಡ್ಕೊಂಬಿಡ್ರಿ. ನಾ ಅದೇ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟು ನೋಡು, ಈ 2 ಮಕ್ಕಳು ನನ್ನ ಜೀವನ ಇರುತ್ತೆ, ನನ್ನ ಜೀವ ಇರುತ್ತೆ, ನಮ್ಮ ಮಕ್ಕಳು ನನ್ನ ಜಾಗಕ್ಕೆ ಮಾಡೋದು. ಅವರು ನಮ್ಮ ಜಾಗಕ್ಕೆ ಬರಲ್ಲ, ನಾವೇ ಅವ್ರ ಜಾಗಕ್ಕೆ ಹೋಗ್ತೀವಿ, ನಾವೇ ಹೋಗ್ಬೇಕು. ಒಂದಿನೊಂದು ಕಾಲಕ್ಕೆ ಅವ್ರ ಕೂಡ ನಾವು ಅವ್ರ ಜಾಗಕ್ಕೆ ನಾವು ಹೋಗ್ತೀವಿ ರೀ. ಅವಾಗಾರ
ನೋಡ್ತೀವಿ ಅನ್ನೋ ಒಂದು ಧೈರ್ಯ ಅವಾಗ ನಮ್ಗೆ ಇದಾಗೋದು ನೋಡಿ ಸ್ನೇಹಿತರೆ ಸಿಸ್ಟರ್ ಅಲ್ತ ನಮ್ಗೆ ಯಾವುದು ಇದಾಗಲ್ಲ ಅದು ಮ್ಯಾಂಡ್ ಇಟ್ಕೊಂಡ್ಬಿಡ್ರಿ. ಅವ್ರೇನು ಬರೋ ಜಾಗಕ್ಕೆ ಹೋಗಿಲ್ಲ ಬರೋದಿಲ್ಲ, ನಾವೇ ಅವ್ರ ಜಾಗಕ್ಕೆ ಹೋಗ್ಬೇಕು. ಎಲ್ಲರೂ ಒಂದು ಹೋಗುದ ಇದೊಂದು ತಿಳ್ಕೊಂಬಿಡ್ರಿ, ಎಲ್ಲರೂ ಒಂದು ಹೋಗುದ ಕರೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬಾರ್ದ ನಾವು ಏಟ್ ಬೇಡ ಬಂದಿರ್ತೀವಿ ಅಷ್ಟೇ ಸಿಗೋದು. ನಾವು ಬರಾಗ ಹೋಗೋಣ ದೇವರು ನಮಗೆ ನಾವು ದೇವರು ತಾಯಿ ಹೊಟ್ಯಾಗ ಹಾಕೋಕ್ಕಿಂತ ಮೊದಲ ನಾವು ಭೂಮಿ ಸಿಗುತ್ತೆ ಅಲ್ಲ ತೋಡಿ ಬಂದುಬಿಟ್ಟಿರ್ತೀವಿ. ಅಲ್ಲಿ ಬೇಡ ಬರ್ಬೇಕು, ಎಲ್ಲ ದೇವ್ರತಾಗ ಬೇಡ ಬರಬೇಕು. ನಡ್ವರ್ಕ್ ಬಂದು ಇಲ್ಲಿ ಬೇಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಸಿಗಲ್ಲ ಸಿಸ್ಟರ್. ನಮ್ಮ ಮನೆಯಾಗ ನಮ್ಮಿಂದ ಇನ್ನೊಬ್ರ ಇನ್ನೊಬ್ರು ನೋಡಿ ನಾವು ಜೀವನ ಮಾಡ್ತೀವಿ ಅಂದ್ರೆ ಯಾವತ್ತೂ ಸಾಧ್ಯ ಇಲ್ಲ. ನಮ್ಮ ಮನೆ ಬರಕ್ಕೆ ನಮ್ಮ ಜೀವನಕ್ಕೆ ದೇವ್ರು ಎಷ್ಟು ಕೊಟ್ಟನ ಅದರಲ್ಲೇ ತೃಪ್ತಿ ಪಡೋಣ. ಮೀನಾಕ್ಷಿ ಸಿಸ್ಟರ್ ಅದರಿಂದ ಹೊರಬಂದು ನೀವು ಕೂಡ ನಮಗಿಂತ ಡಬಲ್ ಧೈರ್ಯವಾಗಿ ಜೀವನ ಮಾಡಬೇಕು ಅಂತ ನನ್ನ ಆಸೆ ನೋಡಿ. ನನ್ನಿಂದ ಏನೋ ಹೆಲ್ಪ್ ಬೇಕು, ಧೈರ್ಯ ಮಾತು ಬೇಕಂದ್ರೆ ಕೇಳ್ರಿ ಹೇಳ್ತೀನಿ. ಗಟ್ಟಿ ಆಗ್ಬೇಕ್ರಿ ಎಲ್ಲರೂ, ಪ್ರತಿಯೊಂದು ಹೆಣ್ಮಕ್ಳು ಗಟ್ಟಿ ಇರ್ತಾರ, ಆದ್ರೆ ಮನಸ್ಸಿನಾಗ ಕೊರೆ ಇಟ್ಕೋಬಾರ್ದು. ನಾ ಹೇಳ್ಬಿಟ್ನಲ್ರಿ, ಅವ್ರೇನು ಅವ್ರು ಬರೋದಿಲ್ಲ ನಮ್ಮ ಜಾಗಕ್ಕೆ, ನಾವೇ ಅವ್ರ ಜಾಗಕ್ಕೆ ಹೋಗ್ಬೇಕು. ಅವ್ರು ನಮ್ಮ ಜಾಗಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಈಗೇನು ಮಾಡೋಕ್ಕಾಗಲ್ರಿ. ಆಗಿದ್ದ ಘಟನೆ ನೆನೆಸಿ ಕೊಡ್ಗೋಕ್ಕಿಂತ ಮುಂದೆ ಆಗೋ ಘಟನೆ ನೋಡೋದು ಬೆಸ್ಟ್ ನೋಡಿ ಮೀನಾಕ್ಷಿ ಸಿಸ್ಟರ್. ನನ್ನ 2 ಮಕ್ಕಳು ತಗೊಂಡು ಇರಲಿ, ಚಿಕ್ಕ ಮಕ್ಕಳು ಅದಾವ, ಇನ್ನೂ ಎಷ್ಟು ವರ್ಷ ಇರ್ತದೆ ಕಷ್ಟ. ಇವಾಗ ನಾವು ಊರಿಗೆ ಬರೋಣ 2 ವರ್ಷ ಶ್ರಾವಣ್ ಕುಮಾರ್ ಇದ್ದ, ಅವಾಗಿನ ಕಷ್ಟ ಇವಾಗಿಲ್ಲ. 3 ವರ್ಷನಾಗ ಇನ್ನು 3 ವರ್ಷಕ್ಕೆ ಯೂಟ್ಯೂಬ್ ಸಿಸ್ಟರ್ ಯಾರು ಇವತ್ತಿನಾಗ ಯಾರೂ ಆಗಲ್ಲ. ಇದ್ರಾಗ ಎಲ್ಲ ಅನುಭವಿಸಿ ತೇದುಂಡಿನಿ. ನಮಗೆ ಧೈರ್ಯ ಹೇಳೋರು ಯಾರೂ ಇರಲ್ಲ. ನೀವು ಯಜಮಾನ್ರು ಕಳ್ಕೊಂಡಿರಂತೀರಿ, ನಿಮಗೆ ನೀವೇ ಧೈರ್ಯ, ನಿಮಗೆ ನೀವೇ ಸ್ಫೂರ್ತಿ, ನಿಮಗೆ ನೀವೇ ಎಲ್ಲ. ನಮಗೆ ನಾವೇ ಎಲ್ಲ ಅಂತ ನಾವು ಮಾಡ್ಕೋಬೇಕ್ರಿ. ನಮಗೆ ಇವ್ರು ಅದಾರ ಇವ್ರು ಧೈರ್ಯ ಹೇಳ್ತಾರೆ, ಅವ್ರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಗೆ ಇವ್ರು ಬಂದು ಹೆಲ್ಪ್ ಮಾಡ್ತಾರೆ ಅನ್ನೋಕ್ಕಿಂತ ನಮಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು, ನಮಗೆ ನಾವೇ ಧೈರ್ಯ ಮಾಡಬೇಕು, ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು, ನಮಗೆ ನಾವೇ ಎಲ್ಲ ಮಾಡ್ಕೊಬಿಡ್ಬೇಕು ನೋಡ್ರಿ. ಇನ್ನೊಬ್ಬರ ಮ್ಯಾಗ ಆಸೆ ಇಟ್ಕೊಂಡು ಇನ್ನೊಬ್ಬರ ಮ್ಯಾಗ ಭರವಸೆ ಇಟ್ಕೊಳ್ಳೋದು, ನಮಗೆ ಯಾರೂ ಇಲ್ಲಲ್ಲ, ನಮ್ಗೆ ಸಪೋರ್ಟಿವ್ ಆಗಿಲ್ಲಲ್ಲ ಅಂತ ನಮಗೆ ನಾವೇ ಸಪೋರ್ಟ್ ಆಗಿಬಿಟ್ರೆ ಯಾರ ಸಪೋರ್ಟೂ ಬೇಕಾಗಲ್ಲ. ಬೇಕಾದ್ರೂ ಒಮ್ಮೆ ಏನು ಮಾಡ್ಬೇಕು ನಾನು ಅಂತಿರ್ತೀನಿ, ಒಮ್ಮೆ ಸಪೋರ್ಟ್ ಬೇಕಾಗುತ್ತೆ. ಬೇಕಾಗಲ್ಲ, ನಮ್ಮ ಎಷ್ಟೇ ನಾವೇ ಸಪೋರ್ಟ್ ಮಾಡ್ಕೋತೀವಿ ಅಂದ್ರೆ ಇನ್ನೊಬ್ರು ಸಪೋರ್ಟ್ ಬೇಕಾಗುತ್ತೆ. ನಮ್ಮ ಸೊಂಡಿಗೆ ನಾವು ನೀರು ಕುಡಿಯೋಕ್ಕಾಗಲ್ಲ ಅಂತಿರ್ತಾರೆ ನೋಡಿ, ಏನರಾಗಲ್ಲ. ಇನ್ನೊಬ್ರು ಬಾಯಿ ತೆರೆಯಬೇಕಾಗತ್ತೆ, ಆದ್ರೆ ಆದಷ್ಟು ತೆರಿಲಾರಂಗೆ ನೋಡ್ಕೊಳ್ಳೋದು, ನಮ್ಮ ಮೀರ್ತಂದು ತೆರಿಲೇಬೇಕು. ಎಷ್ಟು ದೇವ್ರು ಅಲ್ಲಿ ತೆರಿ ಹೊತ್ತಿನಾಗ ದೇವ್ರು ಹೆಂಗೆ ಮಾಡ್ತಾರೆ ಎಷ್ಟೋ ಸಲ ಹೆಂಗೆ ಮಾಡ್ಬೇಕಪ್ಪ ಅನ್ನೋ ದೇವ್ರು ಬಂದು ನಿಂತಿರ್ತಾನೆ. ಆದರೆ ನಾವು ಮಾಡೋ ಪ್ರಯತ್ನ ಮಾಡಬೇಕು ಮೀನಾಕ್ಷಿ ಸಿಸ್ಟರ್. ಅದ್ರಲಿಂತ ಹೊರಬರ್ರಿ, ಇದೊಂದು ಮಾತು ತಿಳ್ಕೊರಿ ನೀವು. ಅದ್ರಲಿಂತ ಹೊರಬಂದು ನೀವು ಮಕ್ಕಳು ಅಂತ ಜೀವನ ಮಾಡಿರಿ. ಮಕ್ಕಳೇ ಅವು ಏನು ಮಾಡ್ಬೇಕ್ರಿ, ಮಕ್ಕಳು ತಂದೆ ಕಳ್ಕೊಂಡು ತಾಯಿನೂ ಈ ಪರಿಸ್ಥಿತಿಯಾಗ ನೀವೇ ಟೆನ್ಷನ್ ಮಾಡ್ಕೊಂಡು ಕೂತಿದ್ರೆ ಮಕ್ಕಳು ಟೆನ್ಷನ್ ಆಗಿಬಿಡ್ತಾವೆ, ಅವಕ್ಕೆ ಅದೇ ಚಿಂತೆ ಆಗಿಬಿಡ್ತಾವೆ, ಅಭ್ಯಾಸ ಕಡೆ ಗಮನ ಕೊಡೋದಾಗಲ್ಲ. ಅದಕ್ಕೆ ನಂದು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ದುಃಖ ಇರಲಿ, ನಮಗೂ ಇರುತ್ತೆ, ನಾವು ಮನಸ್ಸರೇ, ನಾ ಧೈರ್ಯವಂತಿನೇ ಇದ್ದೀನಿ. ನಮಗೂ ಎಷ್ಟು ನೂರಾರು ಕಷ್ಟ ಇರುತ್ತೆ, ನೂರಾರು ಸಂಕಟ ಇರುತ್ತೆ, ನೂರಾರು ಏನಿರುತ್ತೆ, ಅವನ್ನೆಲ್ಲ ಅಲ್ಲೇ ಪಕ್ಕಕ್ಕೆ ತೆಗೆದಿಟ್ಟು ಬಿಡ್ಬೇಕ್ರಿ. ಈ ಕಡೆನಿಂದ ಈ ಕಡೆ ತೆಗೆದು ಬಿಡಕ್ಕೆ ಅಷ್ಟೇ ಇರಲಿ. ನಾವು ಮತ್ತೆ ತೆಗೆದಿಟ್ಟಿವಿ ಅಂದ್ರೆ ನಮ್ಮ ಜೀವನ ಮಾಡೋಕ್ಕಾಗುತ್ತೆ ಸಿಸ್ಟರ್, ಇಲ್ಲಿಕಂದ್ರೆ ಆಗಲ್ಲ ನೋಡಿ. ಈ ವಿಡಿಯೋ ಎಂಡ್ ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಸಿಗೋಣ.